ಶೇರಿಂಗ್ ಆಗಿದೆಯಾ? ಆಗಿದೆ ಅಂತ ಅನ್ಕೊಳ್ತೀನಿ. ಕೇಳಿಸಿದ್ಯಾ? ಎಸ್ ಸರ್. ಕೇಳಿಸ್ತಿದೆ ಸರ್. ಓಕೆ, ನೋಟ್ ಪ್ಯಾಡ್ ಮತ್ತೆ ವರ್ಡ್ ಪ್ಯಾಡ್ ಬಗ್ಗೆ ಇವತ್ತು ಕ್ಲಾಸ್ ಕಂಪ್ಲೀಟ್ ಮಾಡ್ಬಿಡೋಣ. ತುಂಬಾ ಸಿಂಪಲ್ ಆಗಿದೆ. ಆಲ್ರೆಡಿ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇದೆ ಅನ್ಕೊಳ್ತೀನಿ, ಬಟ್ ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ ಐಡಿಯಾ ಇರೋದಿಲ್ಲ, ಹಾಗಾಗಿ ಇದನ್ನ ಕಂಪಲ್ಸರಿ ಮಾಡ್ತಾ ಇದ್ದೀನಿ. ಓಕೆ, ನೋಟ್ ಪ್ಯಾಡ್ ಮತ್ತೆ ವರ್ಡ್ ಪ್ಯಾಡ್ ನಾವು ನಿಮ್ಗೆ ಹೇಳಿದಾಗೆ OS ಅನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇದರಲ್ಲಿ ನಮಗೆ ಏನಾಗುತ್ತೆ, ಇನ್ಸ್ಟಾಲ್ ಆಗಿರುತ್ತೆ. ನೋಟ್ ಪ್ಯಾಡ್ ಅನ್ನೊಂದು ಹೆಸರು ಹೇಳೋ ಪ್ರಕಾರನೇ ನೋಟ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಫೋನಲ್ಲಿ ಏನಿದೆ ನೋಟ್ ಅಂತ ಇದೆಯಲ್ವಾ, ನೋಟ್ರಿ ಏನ್ ಮಾಡ್ತೀವಿ, ಟೆಕ್ಸ್ಟ್ ನ ಟೈಪ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಅಲ್ಲೂ ಕೂಡ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಏನಾದ್ರು ಕಲರಿಂಗ್ ಇರ್ಬೋದು ಅಥವಾ ಫಾಂಟು ಇವೆಲ್ಲ ಕಾಮನ್ ಆಗಿ ಚೇಂಜಸ್ ಮಾಡ್ತೀವಿ. ನಮ್ಮ ಮೊಬೈಲ್ಗಳಲ್ಲೂ ಕೂಡ ಯಾವ ರೀತಿ ಮಾಡ್ತೀವಿ ಆ ತರ ಇಲ್ಲೂ ಕೂಡ ನೋಟ್ ಪ್ಯಾಡ್ ಅಲ್ಲಿ ಯೂಸಸ್ ಮಾಡ್ತೀವಿ. ಫಸ್ಟ್ ಮೇಲೆ ನಿಮ್ಗೆ ಕಾಣ್ತಿರೋ ಅಂಥದ್ದನ್ನ ಇದು ಟೈಟಲ್ ಬಾರ್ ಅಂತ ಕರಿತೀವಿ. ನಿಮಗೆ ಏನ್ ಕಾಣ್ತಿದೆ ಇದು ಟೈಟಲ್ ಬಾರ್. ಯಾಕೆ ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ? ಟೈಟಲ್ ಬಾರ್ ಅಂತಂದ್ರೆ ಇಲ್ಲಿ ಯಾವುದೇ ತರದ ಈಗ ನೇಮ್ ಕಾಣ್ತಿರೋಂಥದ್ದು ಅನ್ಟೈಟಲ್ ಅಂತ ಇದೆ. ಅನ್ಟೈಟಲ್ ಮೈನಸ್ ನೋಟ್ ಪ್ಯಾಡ್ ಅಂತ ಇದೆ. ಓಕೆ, ಇಲ್ಲಿ ನಾವು ಏನಾದರೂ ಸೇವ್ ಮಾಡ್ತು ಅಂತಂದ್ರೆ ಆಟೋಮೆಟಿಕಲ್ ಅಲ್ಲಿ ನೇಮನ್ನ ಕೇಳುತ್ತೆ. ಸೇವ್ ಮಾಡ್ತೀನಿ, ಸೇವ್ ಮಾಡ್ತಾರೆ ನಿಮಗೆ ಆಟೋಮೆಟಿಕಲ್ ನಿಮ್ಗೆ ಇಲ್ಲೊಂದು ಡೈಲಾಗ್ ಬಾಕ್ಸ್ ಒಂದು ಬಂತು. ಇಲ್ಲಿ ದಿಸ್ PC ಡೆಸ್ಕ್ಟಾಪ್ ಇಲ್ಲಿ ಕಾಣ್ತಿದೆ. ಯಾವ ಲೊಕೇಶನ್ ಸೇವ್ ಮಾಡಿರಬಹುದು ಅಂತ ಇದೆ. ಇದು ಪ್ಲೇಸ್. ಪ್ರೆಸೆಂಟು ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಒಂದು ಕ್ವಿಕ್ ಆಕ್ಸೆಸ್ ಡೆಸ್ಕ್ಟಾಪ್ಸ್ ಅಂತ ಇದೆ, ಮತ್ತೆ ವರ್ಡ್ ಡೌನ್ಲೋಡ್ ಅಂತ ಇದೆ, ಡಾಕ್ಯುಮೆಂಟ್ ಅಂತ ಇದೆ, ಪಿಕ್ಚರ್ಸ್ ಅಂತ ಇದೆ, ದಿಸ್ PC ಅಂತ ಇದೆ. ಓಕೆ, ಇಲ್ಲಿ ಡಿಫ್ರೆಂಟ್ ಪಾತ್ಸ್ ಅಂತ ಕರಿಬಹುದು. ಇದರಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೂ ಇದನ್ನ ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾದ್ರು ನಿಮಗೆ ಜನರಲ್ ಆಗಿ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಈಗ ನಿಮಗೆ ಯಾರಾದ್ರೂ ಒಂದು ಅಮೌಂಟ್ ಅನ್ನ ಕೊಡ್ತಾರೆ, ಒಂದು 10,000 ಅಲ್ಲ 1 lakh ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದನ್ನ ಎಲ್ಲಿ ಇಡ್ತೀರಾ? ಬ್ಯಾಂಕ್. ಬ್ಯಾಗ್ ಅಲ್ಲ, ಬ್ಯಾಗ್ ಅಂದ್ರೆ ಬ್ಯಾಗ್ ಅಲ್ಲಿ ನಾರ್ಮಲ್ ಆಗಿ ಸ್ಪೇಸ್ ಅಲ್ಲಿ ಇಡ್ತೀರಾ? ಸೆಕ್ಯೂರಿಟಿ ಪರ್ಪಸ್ ಆಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಎಕ್ಸಾಕ್ಟ್ ಇಡ್ತೀರಲ್ವಾ? ಬ್ಯಾಂಕ್ ಅಲ್ಲಿ ಸರ್. ಬ್ಯಾಂಕ್ ಅಲ್ಲಿ, ಮನೇಲಿ ಇಡಕ್ಕೆ ನಾನು ಹೇಳ್ತಾ ಇದ್ದೀನಿ. ಬ್ಯಾಂಕ್ ಅಲ್ಲಿ ಇಡ್ಬೋದು, ಓಕೆ, ಬ್ಯಾಂಕ್ ಅಲ್ಲೂ ಇಡ್ಬೋದು ಅಥವಾ ಮನೇಲಾದ್ರೂ ಇಡ್ಬೋದು. ಮನೇಲಿ ಅಂತಂದ್ರೆ ಲಾಕರ್ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ, ಲಾಕರ್ ಇರುತ್ತೆ. ಅದೇ ತರ ಇಲ್ಲಿ ನಾವು ನೆಕ್ಸ್ಟ್ ನಿಮಗೆ ಯಾರು ಅಮೌಂಟ್ ಕೊಟ್ಟರು ಆ ಅಮೌಂಟ್ ಅನ್ನ ಕೇಳಿದಾಗ, ಅಂದ್ರೆ ಇಡೋ ಜಾಗ ಬೇಕಾದಷ್ಟಿದೆ. ಈಗ 10 ರೂಪಾಯಿ ಕೊಟ್ರೆ ಏನ್ ಮಾಡ್ತೀರಾ? ನಿಮ್ಮ ಪಾಕೆಟ್ ಇಟ್ಕೊಳ್ಬಹುದು. ಹಾ, ಅದು 1 ರೂಪಾಯಿ ಕೊಟ್ರೆ ಎತ್ತು ಬಿಸಾಕ್ಬಿಟ್ಟು ಹೋಗಿರ್ತೀರಲ್ಲ, ಟೇಬಲ್ ಮೇಲೆ ಹಿಂಗೆ ಹಾಕ್ಬಿಟ್ಟು ಹೋಗಿರ್ತೀರಾ ಅಲ್ವಾ? ಅದಲ್ಲೇ ಇರ್ಲಿ ಅನ್ಬಿಟ್ಟು. ಅಂದ್ರೆ ವ್ಯಾಲ್ಯೂ ಪ್ರಕಾರ ನೀವು ಅದನ್ನ ಚೇಂಜಸ್ ಮಾಡ್ಬೋದು. ಅಂದ್ರೆ ಪ್ಲೇಸಸ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಅದೇ ತರ ಪ್ಲೇಸ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿನ ಸೇವ್ ಮಾಡ್ಕೊಳ್ಬಹುದು. ಹಾಗಾಗಿ ಫಾರ್ ಎಕ್ಸಾಂಪಲ್ ಈಗ 1 ರೂಪಾಯಿ ಟೇಬಲ್ ಮೇಲೆ ಇಟ್ಟಿರ್ತೀರಾ, 10 ರೂಪಾಯಿ ಪಾಕೆಟ್ ಅಲ್ಲಿ ಇಟ್ಟಿದ್ದೀರಾ, ಮತ್ತೆ 1 ಲಕ್ಷ ಕೊಟ್ಟಿರುವಂತದ್ದು ಲಾಕರ್ ಇಟ್ಟಿದ್ದೀರಾ. ಈಗ ನಾನು ಬಂದು ಹೇಗೆ ನಾನು ನಿಮಗೆ ಕೇಳ್ತೀನಿ, ಇಲ್ಲಿ 1 ರೂಪಾಯಿ ಕೊಡಿ ಅಂತ ಕೇಳ್ತೀನಿ. ನೀವಾಗ ಎಲ್ಲಿ ನೋಡ್ತೀರಾ ಅದನ್ನ? ಟೇಬಲ್ ಅಲ್ಲಿ ಹುಡುಕಿ. ಟೇಬಲ್ ಅಲ್ಲ, ಟೇಬಲ್ ಮೇಲೆ ಇಟ್ಟಿರೋ ಗೊತ್ತಿದೆ. ಟೇಬಲ್ ಮೇಲೆ ಇರುವಂತದನ್ನ ಎತ್ಕೊಂಡು ಕೊಡ್ತೀರಾ. ನಾನು 10 ರೂಪಾಯಿ ಕೇಳಿದ್ರೆ ಜೇಬು ಅಥವಾ ಪಾಕೆಟ್ ಅಲ್ಲಿ ಎಲ್ಲಿಟ್ಟಿದ್ದೀರಾ ಅಲ್ಲಿ ಹೋಗಿ ತಗೊಂಡ್ ಬಂದು ಕೊಡ್ತೀರಾ. ಅದೇ ನಾನು 1 ಲಕ್ಷ ಕೇಳಿದಾಗ ಅಲ್ಲಿರುವಂತ ಪ್ಲೇಸ್ ಯಾವುದು? ಲಾಕರ್. ಲಾಕರ್ ಮುಖಾಂತರ ಕೊಡ್ತೀವಿ ಅಲ್ವಾ? ಇಲ್ಲಿ ಅದೇ ತರ ನಾನು ಅದು ಎಕ್ಸಾಂಪಲ್ ಯಾಕೆ ಕೊಟ್ಟಿ ಅಂತಂದ್ರೆ, ಇಲ್ಲಿ ನಿಮ್ಗೆ ಡೆಸ್ಕ್ಟಾಪ್ ಅಂದ್ಬಿಟ್ಟು ಆಪ್ಷನ್ಸ್ ಇದೆ, ಡೌನ್ಲೋಡ್ ಅಂತ ಆಪ್ಷನ್ಸ್ ಇದೆ. ಇದು ಪ್ಲೇಸಸ್ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಪ್ರೆಸೆಂಟ್ ನಿಮಗೆ ಮೇಲ್ಗಡೆ ಇಲ್ಲಿ ಕಾಣ್ತಿದೆ, ಇದು ಪಾತ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಿರೋದು ಪಾತ್. ಈಗ ಪ್ರೆಸೆಂಟ್ ಇರೋ ಜಾಗ ಯಾವುದು? ಇದರ ಪ್ಲೇಸ್ ನಾನು ಸೇವ್ ಮಾಡ್ತು ಅಂತಂದ್ರೆ, ನೇಮ್ ಹೇಳಿ ಕೊಟ್ಟು ಅಂತಂದ್ರೆ ಸೇವ್ ಆಗುವಂಥದ್ದು ಡೆಸ್ಕ್ಟಾಪ್ ಅಲ್ಲಿ ಸೇವ್ ಆಗುತ್ತೆ. ಇಲ್ಲಿ ನೇಮ್ ನಾನು ಚೇಂಜಸ್ ಮಾಡಿದ್ರೆ
ಕೊಟ್ಟು ಇದು ಫಸ್ಟ್ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೇಮ್ನ ಕೊಡುವಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 3 ಸೇವ್. ಇಷ್ಟು ಸ್ಟೆಪ್ಸ್ ನಾವು ನೆನ್ಪಿಟ್ಕೊಳ್ಬೇಕು. ಈಗ ನಾವು ಇದನ್ನು ಚೇಂಜ್ ಮಾಡಬೇಕು. ಅಂದ್ರೆ ನಾನು ಡೆಸ್ಕ್ಟಾಪ್ ಅಲ್ಲಿ ಬೇಡ, ಬೇರೆ ಯಾವ್ದಾದ್ರು ಇಡಬೇಕು. ಡೌನ್ಲೋಡು ಅಥವಾ ದಿಸ್ ಪಿ ಸಿ ಎಲ್ ಬರ್ಬೋದು, ಅಲ್ಲಿ ಇಡಬೇಕು ಅಂತ ತಿಳ್ಕೊಳ್ಳೋಣ. ಆಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಇರುವಂತದ್ದು ಲೆಫ್ಟ್ ಅಲ್ಲಿ ಏನಿದೆ ಅಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡ್ತೀನಿ. ಚೇಂಜಸ್ ಆಯ್ತಾ ಇಲ್ಲಿ ನೋಡಿ. ಡಾಕ್ಯುಮೆಂಟ್ ಡೆಸ್ಕ್ಟಾಪ್ ಇದೇನಾಯ್ತು, ಡಾಕ್ಯುಮೆಂಟ್ ಬಂತು. ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಆಲ್ರೆಡಿ ಮೊದಲೇ ಇದೆ. ಜೊತೆಗೆ ನನಗೆ ಬೇಕು ಅಂದಾಗ ಇಲ್ಲೊಂದು ಆಪ್ಷನ್ಸ್ ಇದೆ, ನ್ಯೂ ಫೋಲ್ಡರ್ ಅಂತ. ಈ ನ್ಯೂ ಫೋಲ್ಡರ್ ನ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಏನಾಯ್ತು, ನ್ಯೂ ಫೋಲ್ಡರ್ ಸೆಲೆಕ್ಟ್ ಆಗುತ್ತೆ. ಅಲ್ಲೂ ಕೂಡ ನೇಮ್ ಅನ್ನ ಮಾಡ್ಬೋದು, ರೀನೇಮ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಬಾಬು ಅಂತ ಹಾಕಿದ್ದೀನಿ. ಬಾಬು ಅಂತ ಹಾಕಿದಾಗ ಏನ್ ಮಾಡ್ತೀನಿ, ಬಾಬುನ ಸೆಲೆಕ್ಟ್ ಮಾಡಿ, ಅಥವಾ ಇಲ್ಲಿ ಫೋಲ್ಡರ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಲ್ಡರ್ಸ್ ಕಾಣ್ತಿದೆ. ಅಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ಅಲ್ಲಿ ನೀವು ಇಟ್ಕೊಳ್ಬಹುದು. ಅದನ್ನ ಇಲ್ಲಿ ಕಾಣ್ತಿದೆ, ಎಲ್ಲಿ ಬೇಕೋ ಅದನ್ನ ಚೂಸ್ ಮಾಡಿ, ಅಥವಾ ಬಾಬು ಕ್ಲಾಸ್ ಅಂತ ಇದೆ, ಅಲ್ಲಿ ಬೇಕಂತ ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಮತ್ತೆ ನೀವು ಓಪನ್ ಮಾಡ್ಬೇಕಾದ್ರೆ ಅದೇ ಪ್ಲೇಸ್ಗೆ ಹೋಗಿ ಓಪನ್ ಮಾಡ್ಬೇಕಾಗತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಬಾಬು ಅಂತ ಒಂದು ಕೊಟ್ಟಿದ್ದೀನಿ, ಜೊತೆಗೆ ಬಾಬು ಕ್ಲಾಸ್ ಅಂತ ಒಂದಿದೆ. ನಾನೇನ್ ಮಾಡ್ತೀನಿ, ಈಗ ಜಸ್ಟ್ ಬಾಬು ಅನ್ನೋದನ್ನೇ ಸೆಲೆಕ್ಟ್ ಮಾಡ್ತೀನಿ. ಬಾಬು ಇಲ್ಲಿದೆ, ಬಾಬು ಅನ್ನೋದಿದೆ, ಬಾಬುನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ನೇಮ್ ಏನ್ ಮಾಡ್ತೀನಿ, ಈಗ ನೇಮ್ ಅನ್ನ ಕೊಡ್ತೀನಿ. ಏನ್ ಕೊಡ್ಬೋದು, ಟೆಸ್ಟ್ ಅಂತ ಕೊಡ್ತೀನಿ. ಟೆಸ್ಟ್ ಅಂತ ಕೊಟ್ಟೆ. ನೆಕ್ಸ್ಟ್ ಒಂದ್ ಸ್ಟೆಪ್ ಆಯ್ತು. ಫಸ್ಟ್ ಸ್ಟೆಪ್ಸ್ ಯಾವುದು, ಪಾತನ್ನ ಸೆಲೆಕ್ಟ್ ಮಾಡಿದೀವಿ. ಈ ಲೆಫ್ಟ್ ಸೈಡ್ ಇರುವಂತದ್ದು ಸೆಲೆಕ್ಟ್ ಮಾಡಿ, ನಮ್ಗೆ ಎಲ್ಲಿ ಬೇಕು ಅಲ್ಲಿ ಸೆಲೆಕ್ಟ್ ಮಾಡಿ, ಅದು ಬಾಬು, ಅದರ ಒಳಗಡೆ ಬಾಬುನ ಸೆಲೆಕ್ಟ್ ಮಾಡಿದೀನಿ. ಓಕೆ, ನೆಕ್ಸ್ಟ್ ಓಪನ್ ಮಾಡ್ಬೇಕಾಗತ್ತೆ. ಫೋಲ್ಡರ್ ಇದೆಯಲ್ವಾ, ಈ ಫೋಲ್ಡರ್ ನಿನ್ ಬೇಕಾದ್ರೆ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ ಬರುತ್ತೆ, ಇಲ್ಲಿ ಸೇವ್ ಬರುತ್ತೆ ನೋಡಿ. ಇದನ್ನ ಗಮನಿಸಿ, ಯಾವ್ದಾದ್ರು ಫೋಲ್ಡರ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಓಪನ್ ಅಂತ ಬರುತ್ತೆ. ಯಾವ್ದೇ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯೆಲ್ಲೋ ಕಲರ್ ಏನೇನು ಕಾಣ್ತಿದೆ ಅದನ್ನ ಫೋಲ್ಡರ್ ಅಂತ ಕರಿತೀವಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಅಂತ ಬಂತು ಅಂದ್ರೆ ಆ ಫೋಲ್ಡರ್ ನ ಓಪನ್ ಮಾಡ್ಬೇಕು, ಅದ್ರೊಳಗೆ ಹೇಳ್ತೀವಿ. ಅಥವಾ ಅದನ್ನ ಬೇರೆ ಕಡೆ ವೈಟ್ ಪ್ಲೇಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಅದು ಸೇವ್ ಅಂತ ಬರ್ತಾ ಇದೆ. ನಾನು ಈಗ ಎಲ್ಲಿ ಮಾಡ್ಲಿ, ಇದ್ರ ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಮಾಡ್ಲಾ ಅಥವಾ ಫೋಲ್ಡರ್ ಒಳಗಡೆ ಬೇಕಾ? ನಾನು ಫೋಲ್ಡರ್ ಒಳಗಡೆ ಅಂತ ತಗೊಳ್ತೀನಿ. ಓಕೆ, ಎರಡು ಮಾಡ್ತೀನಿ. ಫಸ್ಟ್ ತೋರಿಸ್ಕೊಳ್ಳೋಣ. ಫಸ್ಟ್ ಫೋಲ್ಡರ್ ಸೆಲೆಕ್ಟ್ ಮಾಡಿ, ಫೋಲ್ಡರ್ ಸೆಲೆಕ್ಟ್ ಮಾಡಿದ ತಕ್ಷಣ ಟೆಸ್ಟ್ ಅಂತ ಇಲ್ಲಿ ನೇಮ್ ಕೊಟ್ಟಿದ್ದೀನಿ, ಓಪನ್ ಅಂತ ಓಪನ್ ಕೊಟ್ಟೆ. ಓಪನ್ ಮಾಡಿದ ತಕ್ಷಣ ಏನಾಯ್ತು ನೋಡಿ, ಮೇಲ್ಗಡೆ ಗಮನಿಸಿ, ದಿಸ್ ಪಿ ಸಿ ಡಾಕ್ಯುಮೆಂಟ್ ಬಾಬು ಅಂದ್ರೆ ಅದು ಜಾಗ ಎಲ್ಲಿ ಜಾಗ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೇಮ್ ಸೇಮ್ ಇದೆ, ಸೇವ್ ಅಂತ ಬಂತು, ಸೇವ್ ಅಂತ ಕೊಡ್ತೀನಿ. ಓಕೆ, ಸೇವ್ ಆಗಿದೆ. ಈಗ ನೋಡಿ ಟೈಟಲ್ ನೋಡಿ ಏನಿದೆ, ಟೈಟಲ್ ನೇಮ್ ಬಂದಿದ್ಯಾ, ಕಾಣ್ತಿದೆ. ಟೆಕ್ಸ್ಟ್ ಅಂತ ನೇಮ್ ಬಂದಿದೆ. ನಾನು ಏನ ಕೊಟ್ಟಿದೆ, ಟೆಕ್ಸ್ಟ್ ಮುಖಾಂತರ ನೇಮ್ ಅಂತ ಬಂತು. ಈಗ ಕಾಣ್ತಿದಿಲ್ಲ, ಟೆಕ್ಸ್ಟ್ ಅಂತ ಟೈಟಲ್ ನೇಮ್ ಬಂತು. ಓಕೆ, ಇದು ಈಗ ನೆಕ್ಸ್ಟ್ ಎಗೇನ್ ಏನ್ ಮಾಡ್ತೀನಿ, ಇಲ್ಲಿರುವಂತದನ್ನ ಫೈಲ್ ಅನ್ನ ಎಗೇನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಸೇವ್ ನೇ ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ಸೇವ್ ಕ್ಲಿಕ್ ಮಾಡಿ ಏನಾಯ್ತು, ಸೇವ್ ಇದೆ. ಶಾರ್ಟ್ ಕಟ್ ಇನ್ನೊಂದು ಹೊಸ ತಗೊಂಡು ಅನ್ಟೈಟಲ್ ಮಾಡಿದ್ದೀನಿ. ಈಗ ಅಗೇನ್ ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾಗ ಪ್ರೆಸೆಂಟ್ ಏನಿದೆ, ಡಿಫಾಲ್ಟ್ ಅಲ್ಲಿ ಕೂತಿರೋದು ಯಾವುದು, ಡಾಕ್ಯುಮೆಂಟ್ ಬಾಬು. ಮತ್ತೆ ನೀವು ಸೇವ್ ಅಂತ ಕೊಟ್ಟಾಗ ನೇಮ್ ಚೇಂಜ್ ಮಾಡಿ ಸೇವ್ ಅಂತ ಕೊಟ್ರೆ ದಿಸ್ ಪಿ ಸಿ ಅಲ್ಲಿ ಡಾಕ್ಯುಮೆಂಟ್ ಒಳಗಡೆ ಬಾಬು ಅಂತ ಫೋಲ್ಡರ್ ಇದೆ, ಬಾಬು ಫೋಲ್ಡರ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ನನಗೆ ಬೇಡ, ಬಾಬು ಫೋಲ್ಡರ್ ಅಲ್ಲಿ ಬೇಡ, ಬಟ್ ಡಾಕ್ಯುಮೆಂಟ್ ಅಲ್ಲಿ ಇರಬೇಕು. ಬಾಬು ಫೋಲ್ಡರ್ ಅಲ್ಲಿ ಬೇಡ. ಹಾಗೆ ಮಾಡ್ಬೋದು, ಇಲ್ಲಿ ಬ್ಯಾಕ್ ಅಂತ ಇದೆ, ಅಪ್ ಅಂತ ಇಲ್ಲಿ ಕಾಣ್ತಿದೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಮಾರ್ಕ್ ಅನ್ನು ಮಾಡಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅಪ್ ಅಂತ ನಿಮ್ಗಿದೆ. ಇಲ್ಲಿ ಏನ್ ಮಾಡ್ತೀವಿ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಬ್ಯಾಕ್ ಹೋಯ್ತು. ಡಾಕ್ಯುಮೆಂಟ್ ಬಂದಿವೆ, ದಿಸ್ ಪಿ ಸಿ ಡಾಕ್ಯುಮೆಂಟ್ ಬಂದಿದೆ. ಡಾಕ್ಯುಮೆಂಟ್ ಅಂತಂದ್ರೆ ಇಲ್ಲಿ ಏನು ಕಾಣ್ತಿದೆ, ಇದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿರೋದು. ಈಗ ನಾನು ಇಲ್ಲಿದೆ, ಇದು ಬೇಡ ನನಗೆ ಪಿಕ್ಚರ್ಸ್ ಅಲ್ಲಿ ಸೇವ್ ಆಗ್ಬೇಕು. ನೆಕ್ಸ್ಟ್ ಆಪ್ಷನ್ ಏನ್ ಮಾಡ್ತೀನಿ, ಪಿಕ್ಚರ್ಸ್ ಅಂತ ಇದೆ, ನಾನು ಸೇವ್ ಮಾಡೋದು ಪಿಕ್ಚರ್ಸ್ ಬೇಕು. ಹಾಗೇನ್ ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಮಾಡೋದು ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಬಂದು ಪಿಕ್ಚರ್ಸ್ ನ ಕ್ಲಿಕ್ ಮಾಡಿದ ತಕ್ಷಣ ಪಿಕ್ಚರ್ಸ್ ಅಲ್ಲಿ ಬಂದಿದೆ ದಿಸ್ ಪಿ ಸಿ ಪಿಕ್ಚರ್ಸ್. ಮತ್ತೆ ನನಗೆ ಏನು ಫೋಲ್ಡರ್ಸ್ ಬೇಕು ಅಂದ್ರೆ ನ್ಯೂ ಫೋಲ್ಡರ್ ನ ಇಲ್ಲಿ ಆದ್ರೂ ಕ್ಲಿಕ್ ಮಾಡ್ಬೋದು, ಅಥವಾ ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಆಪ್ಷನ್ಸ್ ಇದೆ, ಇದ್ರ ಮುಖಾಂತರ ಕೂಡ ಕ್ಲಿಕ್ ಮಾಡ್ಬೋದು.
ಇಲ್ಲೂ ಕೂಡ ಏನ್ ಬಂತು, ಒಂದು ಫೋಲ್ಡರ್ ಕ್ರಿಯೇಟ್ ಆಯ್ತು. ಅದಕ್ಕೆ ಟೆಸ್ಟ್ ಅಂತ ಕೊಟ್ಟಿದ್ದೀನಿ. ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ರೆ ಓಪನ್ ಆಗುತ್ತೆ, ಇದ್ರೊಳಗೆ ಹೋಗುತ್ತೆ. ಇದು ಓಪನ್ ಆಯ್ತು. ಈ ಫೋಲ್ಡರ್ ಏನಿದೆ, ಈಗ ಯಾವ ಒಂದು ಫೈಲ್ಸ್ ಫೋಲ್ಡರ್ ನ ಓಪನ್ ಮಾಡಿದೀನಿ, ಆ ಫೋಲ್ಡರ್ ಒಳಗಡೆ ಫೈಲ್ ಹೋಗಿ ಕೂತ್ಕೊಳ್ಳುತ್ತೆ. ನೋಡಿ ಸೆಲೆಕ್ಟ್ ಆಗಿದೆ, ಓಪನ್ ಅಂತ ತೋರಿಸಿದೆ ಇಲ್ಲಿ. ಇದನ್ನ ಗಮನಿಸಿ, ಮಾರ್ಕ್ ಮಾಡ್ತಾ ಇದೀನಿ. ಗೊತ್ತಾಗಿಲ್ಲ ಅಂದ್ರೆ, ಯಾಕಂದ್ರೆ ಆರೋ ಮಾರ್ಕ್ ನೀವು ಗಮನಿಸಕ್ಕಾಗಲ್ಲ. ಮಾರ್ಕ್ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ ಐಡಿಯಾ ಸಿಗುತ್ತೆ. ಸೇವ್ ಅಂತ ಇದೆ ಈಗ, ಬಟ್ ನಾನು ಅದನ್ನ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ಓಪನ್ ಅಂತ ಬಂತು. ಓಪನ್ ಕೊಟ್ಟೆ. ಇಲ್ಲಿ ಮತ್ತೆ ಅಗೇನ್ 1 2 3 ಅಂತ ಫೈಲ್ ನೇಮ್ ಅನ್ನ ಕ್ಲಿಕ್ ಮಾಡಿ ಟೈಪ್ ಮಾಡ್ತೀನಿ. 1 2 3. ಓಕೆ, ಈಗ ಏನಾಯ್ತು, ಸೇವ್ ಅಂತ ಬಂತು. ಸೇವ್ ಆಗಿದೆ. 1 2 3 ಡಾಟ್ ಟೆಕ್ಸ್ಟ್ ಇಲ್ಲಿ ಬಂತು. ಇದು ನೇಮ್ ಅನ್ನ ಕೊಡುವಂಥದ್ದು. ಅಗೇನ್ ಫೈಲ್ ಅನ್ನ ಕ್ಲಿಕ್ ಮಾಡ್ತೀನಿ. ಇದು ಮೆನು ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಕೆಳಗಡೆ ಇರುವಂತದನ್ನ ಮೇಲ್ಗಡೆ ಟೈಟಲ್ ಬಾರ್, ನೆಕ್ಸ್ಟ್ ಒನ್ ಮೆನು ಬಾರ್ ಅಂತ ಕರಿತೀವಿ. ಮೆನು ಬಾರ್ ಅಲ್ಲಿ ಫೈಲ್ ಇದೆ, ಎಡಿಟ್ ಇದೆ, ಫಾರ್ಮೆಟ್ ಇದೆ, ವ್ಯೂ ಮತ್ತೆ ಎಲ್ಪ್, ಇಷ್ಟು ಆಪ್ಷನ್ಸ್ ಬರುತ್ತೆ. ಹಾಗಿದೆ ಇಲ್ಲಿ ನಾನು ಫಸ್ಟ್ ಒನ್ ಫೈಲ್ ನ ಕ್ಲಿಕ್ ಮಾಡ್ತೀನಿ. ಫೈಲ್ ನ ಕ್ಲಿಕ್ ಮಾಡಿದಾಗ ನಮಗೆ ಆಪ್ಷನ್ಸ್ ಕಾಣ್ತಿದೆ. ನ್ಯೂ ವಿಂಡೋ, ಓಪನ್, ಸೇವ್ ಆಸ್, ಪೇಜ್ ಸೆಟಪ್, ಪ್ರಿಂಟ್, ಎಕ್ಸಿಟ್. ಫೈಲ್ ಒಳಗಡೆ ಬರುವಂತದ್ದು ಇದು. ಅದೇ ತರ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಅಂಡು ಇದೆ, ಕಟ್ಟು, ಕಾಪಿ, ಪೇಸ್ಟು, ಡಿಲೀಟು, ಸರ್ಚ್ ವಿತ್ ಬಿಂಗ್ ಅಂತ ಇದೆ, ಫೈಂಡ್ ನೆಕ್ಸ್ಟ್, ಫೈಂಡ್ ಪ್ರೀವಿಯಸ್, ರೀಪ್ಲೇಸ್, ಗೋ ಟು, ಸೆಲೆಕ್ಟ್ ಆಲ್, ಟೈಮ್ ಅಂಡ್ ಡೇಟ್. ಅಗೇನ್ ಫಾರ್ಮೆಟ್, ವರ್ಡ್, ರ್ಯಾಪ್ ಇದೆ, ಫಾಂಟ್ ಇದೆ. ನೆಕ್ಸ್ಟ್ ವ್ಯೂ ಅಂತ ಇದೆ, ಝೂಮ್, ಎಲ್ಪ್ಗೆ ಅದ್ರ ಪ್ರಕಾರ. ಈಗ ಫಸ್ಟ್ ನೋಡೋಣ. ಫೈಲ್ ಅಲ್ಲಿ ಇರುವಂತದನ್ನ ಈಸಿಯಾಗಿದೆ, ಆಲ್ಮೋಸ್ಟ್ ಬೇಗನೆ ಮುಗಿಸೋಣ. ಫೈಲ್ ಕ್ಲಿಕ್ ಮಾಡಿದಾಗ ನ್ಯೂ ಅಂತ ಇದೆ. ನ್ಯೂ ಅಂದ್ರೆ ಹೊಸ ಪೇಜ್. ಅದಕ್ಕೆ ಶಾರ್ಟ್ ಕಟ್ ಇದೆ Ctrl+N. ನಾನು ಇದನ್ನ ಈ ಪೇಜ್ ಹೊಸದಾಗಿ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಕೀಬೋರ್ಡ್ ಇಂದ ಕಂಟ್ರೋಲ್ ನ ಪ್ರೆಸ್ ಮಾಡಿ +N ನ ಕೊಡ್ತೀನಿ. ಆಗ ಏನಾಗುತ್ತೆ, ಆಟೋಮೆಟಿಕ್ ಹೊಸ ಪೇಜ್ ಬರುತ್ತೆ. ಅಥವಾ ಇಲ್ಲೇ ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ಈಗ ಏನಿದೆ ಇಲ್ಲಿ 1 2 3 ಇದೆ. ನಾನೇನ್ ಮಾಡ್ತೀನಿ, ಮೌಸ್ ಮುಖಾಂತರ ನ್ಯೂ ಅಂತ ಇರುವಂತದನ್ನ ಕ್ಲಿಕ್ ಮಾಡಿದೆ. ಏನಾಯ್ತು ನೋಡಿ, ನ್ಯೂ ಪೇಜ್ ಬಂತು. ನಮ್ಗೆ ಹೆಂಗ್ ಗೊತ್ತಾಯ್ತು ನ್ಯೂ ಪೇಜ್ ಅಂತ? ಹೆಂಗ್ ಹೇಳ್ತೀನಿ, ಇಲ್ಲಿ ಅನ್ಟೈಟಲ್ ಅಂತ ಇದೆ. ಈ ಅನ್ಟೈಟಲ್ ಅಂತ ಇದ್ದಾಗ ಇದು ನ್ಯೂ ಪೇಜ್ಗೆ ಹೋಯ್ತು, ಹೊಸ ಪೇಜ್ ಬಂದಿದೆ. ಓಕೆ, ಅದೇ ತರ ನ್ಯೂ ವಿಂಡೋಸ್ ಅಂತ ಇದೆ. ಇದಕ್ಕೆ ಶಾರ್ಟ್ ಕಟ್ Ctrl+Shift+N. ಹೊಸದಾಗಿ ಅಂದ್ರೆ ಇದರ ಒಳಗಡೆ ಇನ್ನೊಂದು ಹೊಸದಾಗಿ ಬಂತು, ಸಪರೇಟ್ ಆಗಿ ಬಂತು. ನ್ಯೂ ವಿಂಡೋಸ್ ಅಂದ್ರೆ ಅದು ಬಿಟ್ಟು ಸಪರೇಟ್ ಆಗಿ ಓಪನ್ ಆಯ್ತು. ನ್ಯೂ ಶಾರ್ಟ್ ಕಟ್ ಏನಿದೆ, Ctrl+Shift+N, ನ್ಯೂ ವಿಂಡೋಸ್ ಅಂದ್ರೆ ವಿಂಡೋಸ್ ಸಪರೇಟ್ ಇಟ್ಟ ಹಾಗೆ. ಅದಾದ್ಮೇಲೆ ಓಪನ್ ಅಂತ ಇದೆ. ಓಪನ್ ಅಂದ್ರೆ ನಾವು ಮಾಡಿರುವಂತ ಫೈಲ್ಸ್ ಅನ್ನ ಏನಾದ್ರು ನೋಡ್ಬೇಕು ಅಂದ್ರೆ ನಾವು ಓಪನ್ ಅನ್ನ ಕ್ಲಿಕ್ ಮಾಡ್ತೀವಿ. ಆಲ್ರೆಡಿ ನೋಡಿ ಆಗ್ಲೇ ಇದೆಲ್ಲಿದೆ, ಈಗ ಪ್ರೆಸೆಂಟ್ ಯಾವ ಜಾಗದಲ್ಲಿ ಇದೆ 1 2 3 ಅನ್ನೋದು ಹೇಗ್ ಗೊತ್ತಾಗತ್ತೆ? ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ. ಯಾವ ಪ್ಲೇಸ್ ಅಲ್ಲಿ ಇದೆ, ಯಾವ ಪಾತ್ ಅಲ್ಲಿ ಇದೆ ಅನ್ನೋದು ನೀವು ಕಂಡುಹಿಡ್ಕೋಬಹುದು. ದಿಸ್ PC ಪಿಕ್ಚರ್ಸ್ ಟೆಸ್ಟ್. ನನಗೆ ಹಳೇದ್ ಬೇಕು, ಬಾಬು ಅಂತ ಏನೋ ಕೊಟ್ಟಿದೆ ಅನ್ಸುತ್ತೆ. ಅದು ಬೇಕು ಅಂದ್ರೆ ಎಲ್ಲಿ ಸೇವ್ ಮಾಡಿದ್ವಿ, ನೆನ್ಪಿದ್ಯಾ? ಡಾಕ್ಯುಮೆಂಟ್ ಅಲ್ಲಿ ಸೇವ್ ಮಾಡಿದೆ ಅನ್ಸುತ್ತೆ. ಡಾಕ್ಯುಮೆಂಟ್ ಅಲ್ಲಿ ಮತ್ತೆ ಬಾಬು ಅಂತ ಅನ್ಸುತ್ತೆ ಅಲ್ವಾ? ನೋಡಿ, ದಿಸ್ PC ಡಾಕ್ಯುಮೆಂಟ್ ಆಯ್ತು, ಫೋಲ್ಡರ್ ನೇಮ್ ಬಾಬು, ಟೆಕ್ಸ್ಟ್ ನೋಡಿಲಿದೆ. ಇದನ್ನ ಕ್ಲಿಕ್ ಮಾಡಿ ಓಪನ್ ಕೊಟ್ರೆ ಓಪನ್ ಆಯ್ತು. ಬಟ್ ಏನು ಟೈಪ್ ಮಾಡಿಲ್ಲ, ಅದ್ರಲ್ಲಿ ಕಾಣ್ತಿದೆ. ಓಪನ್, ಸೇವ್, Ctrl+S. ನಾವು ಮಾಡಿರೋಂಥದ್ದು ಏನೇ ಟೈಪ್ ಮಾಡಿರೋಂಥದ್ದನ್ನ ನಾವು ಸೇವ್ ಮಾಡಬೇಕು ಅಂದ್ರೆ ಸೇವ್ ನ ಮಾಡ್ಕೋಬಹುದು. ಸೇವ್ ಕೊಟ್ಟಿದ್ದೀನಿ. ಸೇವ್ ಆಸ್ ಅಲ್ಲಿ ಡೂಪ್ಲಿಕೇಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೇವ್ ಆಸ್ ಅಂತಂದ್ರೆ ಈಗ ಆಲ್ರೆಡಿ ಏನಿದೆ, ಟೆಕ್ಸ್ಟ್ ಅಂತ ಇದೆ, ಓಪನ್ ಮಾಡಿರುವಂತದ್ದು. ನಾ ಇದನ್ನ ರೀನೇಮ್ ಮಾಡಬೇಕು. ಬಾಬು ಅನ್ನೋದು ಇಲ್ಲಿ ಟೈಪ್ ಮಾಡಿದೀನಿ. ನನಗೆ ಡೂಪ್ಲಿಕೇಟ್ ಆಗಿ ಬೇಕು ಅಂದ್ರೆ ಹೇಗೆ ನಾನಲ್ಲ ಟೆಸ್ಟ್ ಅನ್ನ ಇರುವಂತದನ್ನ ಅದನ್ನೇ ಕೊಟ್ಟು ಅಂದ್ರೆ ಅದರೊಳಗೆ ಸೇವ್ ಆಗುತ್ತೆ. ಅದರಲ್ಲಿ test1 ಅಂತ ಕೊಡ್ತೀನಿ. ಸೇವ್ ಕೊಟ್ರೆ ಎರಡು ಕೂಡ ಇರುತ್ತೆ, ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಆಗುತ್ತೆ. ಬಟ್ ನೇಮ್ ಚೇಂಜಸ್ ಮಾಡಲೇಬೇಕು.
ನೀವು ಸೇಮ್ ನೇಮೇ ಕೊಟ್ಟು ಈಗ ಬಾಬು ಅಂತ ಮಾತ್ರ ಟೈಪ್ ಮಾಡಿದ್ದೀನಿ. ಫಾಂಟ್ ಸ್ವಲ್ಪ ದೊಡ್ಡದು ಮಾಡೋಣ. ಸ್ವಲ್ಪ ದೊಡ್ಡದು 72. ಓಕೆ. ಯಾಕ ಈಗ ಇಷ್ಟು ಮಾಡಿದ್ದೀನಿ. ಈಗ ಇದ್ರಲ್ಲಿ ಇರುವಂತದ್ದನ್ನ ಮತ್ತೆ ಇಲ್ಲಿ ಸೇವ್ ಅಂತ ಕೊಟ್ರೆ ಎಲ್ಲಿ ಸೇವ್ ಆಗುತ್ತೆ? ಟೆಕ್ಸ್ಟ್ ಅಲ್ಲಿ ಸೇವ್ ಆಗುತ್ತಾ ಅಥವಾ ಟೆಕ್ಸ್ಟ್ 1 ಅಂತ ಕೊಟ್ಟಿದ್ದೀನಿ ಅಲ್ಲಿ ಸೇವ್ ಆಗುತ್ತಾ? ಸೇವ್ ಕೊಟ್ರೆ ಟೆಕ್ಸ್ಟ್ ಎರಡು ಫೈಲ್ಸ್ ಇದೆ ಇದರಲ್ಲಿ. ಸೇವ್ ಆಸ್ ಮಾಡಿ ಡೂಪ್ಲಿಕೇಟ್ ಒಂದು ಮಾಡ್ಕೊಂಡಿದ್ದೆ, ಒರಿಜಿನಲ್ ಒಂದಿತ್ತು, ಫಸ್ಟ್ ಮಾಡಿದ್ದು ಟೆಕ್ಸ್ಟ್ ಅಂತ ಒಂದಿತ್ತು. ಈಗ ನಾನಿನ್ನ ಸೇವ್ ಅಂತ ಮಾಡ್ತೀನಿ. ಈಗ ಇಷ್ಟು ಬೇರೆ ಬೇರೆ ಒಂದು 3 ಲೈನ್ಸ್ ಮಾಡಿದ್ದೀನಿ. ಈಗ ನಾನು ಸೇವ್ ಅಂತ ಮಾಡಿದ್ರೆ ಅದು ಎಲ್ಲಿ ಸೇವ್ ಆಗುತ್ತೆ? ಇದು ಸೇವ್ ಆಗುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಟೆಕ್ಸ್ಟ್ ಅಂತ ಇದೆಯಲ್ವಾ, ಟೆಕ್ಸ್ಟ್ 1 ಅಂತ ಇದೆ, ಅಲ್ಲೇ ಸೇವ್ ಆಗುತ್ತೆ. ಅದು ಬೇರೆ ಪೇಜ್ಗಳಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ. ಓಕೆ, ಬೇಕಾದ್ರೆ ಇದನ್ನ ಕ್ಲೋಸ್ ಮಾಡ್ತೀನಿ. ಈಗ ಓಕೆ, ಎಲ್ಲ ಕ್ಲೋಸ್ ಆಗಿದೆ. ಈಗ ಹೊಸದಾಗಿ ಓಪನ್ ಮಾಡ್ಕೊಳ್ತೀನಿ. ಓಪನ್ ಆಗಿದೆ. ಇಲ್ಲಿ ಹೇಗೆ ನಾನು ಫೈಲ್ಗೆ ಹೋಗಿ ಶಾರ್ಟ್ ಕಟ್ ಕಂಟ್ರೋಲ್ ಓ ಆದ್ರೂ ಕೊಡ್ಬೋದು. ಓಪನ್ ಅನ್ನ ಕೊಡ್ತೀನಿ. ನೋಡಿ, ಇಲ್ಲಿ 2 ಫೈಲ್ ಇದೆ. ಡಾಕ್ಯುಮೆಂಟ್ ಅಲ್ಲಿ ಬಾಬು ಫೋಲ್ಡರ್ ಅಲ್ಲಿ 2 ಫೈಲ್ ಇದೆ. ಆ 2 ಫೈಲ್ ಅಲ್ಲಿ ಟೆಸ್ಟ್ ಅಂತ ಒಂದಿದೆ. ಟೆಸ್ಟ್ ಅಲ್ಲಿ ಇರೋದು ಕೇವಲ ಒಂದು ಮಾತ್ರ, ಹೆಸರು ಮಾತ್ರ ಇದೆ. ಆದ್ರೆ ಟೆಸ್ಟ್ 1 ಅಲ್ಲಿ 3 ಲೈನ್ ಟೈಪ್ ಆಗಿತ್ತು. ಚೆಕ್ ಮಾಡುವ. ಟೆಸ್ಟ್ ಅಲ್ಲಿ ಕ್ಲಿಕ್ ಮಾಡ್ತೀನಿ, ಓಪನ್. ನೋಡಿ, ಒಂದೇ ಒಂದಿದೆ, ಇಲ್ಲಿ ಕಾಣ್ತಾ ಇದೆ, ಕೇವಲ ಒಂದೇ ಒಂದು. ಓಕೆ, ಅದೇ ತರ ನಾನೀಗ ಇನ್ನೊಂದು ಓಪನ್ ಮಾಡ್ತೀನಿ. ಟೆಸ್ಟ್ 1 ಅಂತ ಇದೆ, ಅದನ್ನ ಓಪನ್ ಮಾಡಿದೆ. ನೋಡಿ, ಎಷ್ಟಿದೆ? 3 ಲೈನ್ ಇದೆ. ಓಕೆ, ನೆಕ್ಸ್ಟ್ ಪೇಜ್ ಸೆಟಪ್. ಪೇಜ್ ಸೆಟಪ್ ಅಂದ್ರೆ ಏನು? ನಾವು ಪ್ರಿಂಟ್ ನ ಕೊಡಬೇಕಾದ್ರೆ ನಮಗೆ ಯಾವ ಸೈಜ್ ನಮಗೆ ಪ್ರಿಂಟ್ ನನಗೆ ಬೇಕು. ಸೈಜ್ ಅಂತ ಇದೆ, ಲೆಟರ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸೈಜ್ ನಿಮ್ಮ ಹತ್ರ ಪೇಪರ್ಸ್ ಇದೆ ಅದನ್ನ ಸೈಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡ್ಬೋದು. A4 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಚೇಂಜಸ್ ಆಯ್ತು. ಸೋರ್ಸ್ ಅಂದ್ರೆ ಪ್ರಿಂಟರ್ ಅಲ್ಲಿ ನೀವು ಆಪ್ಷನ್ಸ್ ಬರುತ್ತೆ. ಟ್ರೇ ಅಂದ್ಬಿಟ್ಟು ಕೆಳಗಡೆ ಆಪ್ಷನ್ಸ್ ಇರುತ್ತೆ, ಮತ್ತೆ ಇನ್ನು ಸ್ವಲ್ಪ ಮೇಲೆ ಕಡೆ ಇರುತ್ತೆ. ಟ್ರೇ ಅಂತ ಅದು ರೇರ್ ಪೇಪರ್ ಎಲ್ಲಿ ಫೀಡ್ ಆಗಿದೆ ಪೇಪರ್ಸ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್. ಪೋರ್ಟ್ರೇಟ್ ಅಂದ್ರೆ ಉದ್ದ ಇರುತ್ತೆ, ಅದೇ ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಟಾಗ ಅಗಲ ಆಯ್ತು. ಲೆಫ್ಟ್ ಮತ್ತೆ ರೈಟ್ ಅಂತ ಇದೆ. 0.5 ನಾನೇನ್ ಮಾಡ್ತೀನಿ, 1 ಅಥವಾ 2 ಕೊಡ್ತೀನಿ. ನೋಡಿ, ಇಲ್ಲಿ ಮಾರ್ಜಿನ್ ಗಮನಿಸಿ, ಗೊತ್ತಾಗುತ್ತೆ. ಇಲ್ಲಿ ಕಾಣ್ತಿರೋ ಅಂತ 4 ಸೈಡ್ ಅನ್ನ ಮಾರ್ಜಿನ್ ಅನ್ನ ಗಮನಿಸಿ, ಗೊತ್ತಾಗುತ್ತೆ. ಜಾಸ್ತಿನೇ ಕೊಡ್ತೀನಿ ನಾನೀಗ. 0.75 ಇದೆ. ನಾನು ಡೈರೆಕ್ಟ್ ಅಲ್ಲಿ 5 ಅಂತ ಬೇಡ 3 ಕೊಡ್ತೀನಿ. ನೋಡಿ ಎಷ್ಟು ಗ್ಯಾಪ್ ಆಯ್ತು. ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಇದ್ದು ಕೇವಲ ಎಷ್ಟಿತ್ತು, ಅದಾದ್ಮೇಲೆ ಈಗ ಅರ್ಧ ಪೇಜ್ ಹೊರಟೋಗಿದೆ. ಅದೇ ತರ ಈಗ ಇದರಲ್ಲೂ ಕೂಡ ರೈಟ್ ಅಲ್ಲೂ ಬೇಕಾದ್ರೆ ಚೇಂಜಸ್ ಮಾಡ್ಬೋದು, ಅಥವಾ ಟಾಪ್ ಅಲ್ಲಿ ಕೂಡ ಚೇಂಜಸ್ ಮಾಡ್ಕೊಳ್ಬಹುದು. ಟಾಪ್ ಮತ್ತೆ ಬಾಟಮ್ ಅಲ್ಲಿ ಕೂಡ ನಾನು ಚೇಂಜಸ್ ಯಾವ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ, ಅದನ್ನ ಮಾರ್ಜಿನ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಿದೆ. ಇಲ್ಲಿ ನಾವೇನು ಚೇಂಜಸ್ ಮಾಡ್ತೀವಿ ಅದನ್ನ ಮಾರ್ಜಿನ್ ಅಂತ ಕರಿತೀವಿ. ಮತ್ತೆ ಹೆಡ್ಡರ್ ಅಂಡ್ ಫುಟರ್ ಅಂತ ಇದೆ, ಅದು ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ಈ ಕೊಟ್ಟರು ಕೂಡ ಪ್ರಿಂಟ್ ಆಗ್ಬೇಕಾದ್ರೆ ಹೆಡ್ಡರ್ ಮೇಲ್ಗಡೆ ಟಾಪ್ ಅಲ್ಲಿ ಬರುವಂತದ್ದು, ಫುಟರ್ ಅಂದ್ರೆ ಕೆಳಗಡೆ, ಪ್ರತಿ ಪೇಜ್ ಅಲ್ಲೂ ಕೂಡ ಆಟೋಮೆಟಿಕಲ್ ಬರುವಂತದ್ದು. ಓಕೆ ಅಂತ ಕೊಟ್ರೆ ಏನಾಗುತ್ತೆ, ಪೇಜ್ ಸೆಟಪ್ಸ್ ಓಕೆ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ನೀವು ಏನೇ ಮಾಡಿದ್ರು ಕೂಡ
0.3 ಇಂಚಸ್ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಗ್ಯಾಪ್ ಸಿಗುತ್ತೆ. ಇದು ಪೇ ಸೆಟಪ್ಸ್ ಅಲ್ಲಿ ಬರೋದು. ಪ್ರಿಂಟ್ ಅಂತ ಕೊಟ್ರೆ ಆಟೋಮೆಟಿಕಲಿ ಪ್ರಿಂಟಿಂಗ್ ನಿಮಗೆ ಯಾವ ಪ್ರಿಂಟರ್ ಇದೆ ಅಂತ ತೋರಿಸುತ್ತೆ. ನಿಮಗೆ ಪ್ರೆಸೆಂಟ್ ನನ್ನ ಎಪ್ಸನ್ L8150 ಅಂತ ಇದೆ. ಓಕೆ, ಅದನ್ನ ಬಿಟ್ಟರೆ ಇದೆಲ್ಲ ಡಿಫಾಲ್ಟ್ ಅಲ್ಲಿ ಕೂತಿರುವಂತದ್ದು. ನಂತರ ಪ್ರಿಂಟರ್ ಒಂದೇ ಇರೋದನ್ನ ಸೆಲೆಕ್ಟ್ ಮಾಡಿ ಪ್ರಿಂಟ್ ಅಂತ ಕೊಟ್ರೆ ಇಲ್ಲಿ ಮತ್ತೆ ಕೇಳುತ್ತೆ ಆಪ್ಷನ್ಸ್. ಆಲ್ ಅಂತ ಇದೆ ನಿಮ್ಗೆ, ಅಥವಾ ಪೇಜಸ್ ಬೇಕಾ ನಂಬರ್ ಆಫ್ ಕಾಪೀಸ್ ಅಂತ ಇದೆ. ನೀವು 5 ಕೊಡ್ಬೋದು. 5 ಕೊಟ್ರೆ 5 ಪೇಜಸ್ ಬರುತ್ತೆ. ಓಕೆ, ಇದನ್ನ ಕೊಟ್ಟು ಪ್ರಿಂಟ್ ಅಂತ ಕೊಟ್ರೆ 5 ಪೇಜಸ್ ಇದು ಪ್ರಿಂಟ್ ಆಗಿ ಬರುತ್ತೆ. ಓಕೆ, ಇದೇನು ಅವಶ್ಯಕತೆ ಇಲ್ಲ. ಪ್ರಿಂಟ್ ಕೊಟ್ರೆ ಪ್ರಿಂಟ್ ವೇಸ್ಟ್ ಬರುತ್ತೆ, ಅದು ಪ್ರಿಂಟ್ ಆಗುವಂತ ಅವಶ್ಯಕತೆ ಕ್ಯಾನ್ಸಲ್ ಮಾಡ್ತೀನಿ. ಇದು ಫೈಲ್. ಈ ಪೇಜ್ ಸೆಟಪ್ ಮತ್ತೆ ಪ್ರಿಂಟು ವರ್ಡ್ ಪ್ಯಾಡ್ಗೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಹೋಗ್ತಾ ಇರೋದು. ಇದು ಬೇಸಿಕ್. ಇದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಮ್ ತಲೆ ಹೋಗಲಿಲ್ಲ. ಎಕ್ಸಿಟ್ ಕೊಟ್ರೆ ನಾವು ಪೂರ್ತಿ ನಾವು ಕ್ಲೋಸೇ ಆಗುತ್ತೆ. ನಾನು ಎಕ್ಸಿಟ್ ಕೊಡ್ತಾ ಇಲ್ಲ, ಈ ಕಡೆ ಬರ್ತೀನಿ. ಮತ್ತೆ ಎಡಿಟ್. ಎಡಿಟ್ ಅಂದ್ರೆ ಒಂದು ಅಂಡು ಅಂತ ಇದೆ, ಕಟ್ಟು, ಕಾಪಿ, ಪೇಸ್ಟ್, ಡಿಲೀಟ್. ಇವು 4 ಬಗ್ಗೆ ತಿಳ್ಕೊಳ್ಳೋಣ. ಶಾರ್ಟ್ ಕಟ್ ಅಂಡು, ಕಂಟ್ರೋಲ್ Z ಬರ್ಕೊಳ್ಳಿ. ಶಾರ್ಟ್ ಕಟ್ ಅಂಡುಗೆ ಕಂಟ್ರೋಲ್ Z. ಇದು ಏನು ಕೆಲಸ ಮಾಡುತ್ತೆ ಅಂಡು ಅನ್ನೋದು? ಒಂದು ಸ್ಟೆಪ್ಸ್ ಅನ್ನ ನೀವು ಮಾಡಿರೋಂಥದ್ದು ನಾನು ನೋಡಿ ಒಂದು ಲೈನ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿರೋ ಅಂಥದ್ದನ್ನ ಕಂಟ್ರೋಲ್ X ಕಟ್ ಮಾಡ್ತೀನಿ. ಕಟ್ ಮಾಡಿದ್ರೆ ಹೊರಟೋಯ್ತು. ಓಕೆ, ಕಟ್ ಮಾಡಿದ ತಕ್ಷಣ ಹೊರಟೋಗಿದೆ. ಈಗ ಅದು ಫೈಲ್ಗೆ ಹೋಗಿ ಅಥವಾ ಕೀಬೋರ್ಡ್ ಇಂದ Ctrl+Z ನ ಕೊಟ್ಟರೆ ಸಾಕು, ಆಟೋಮೆಟಿಕ್ ಅದು ಹೋಗಿರುವಂಥದ್ದು ಬರುತ್ತೆ. ನೋಡಿ ಬಂದಿದ್ಯಾ? ಈ ತರ ಒಂದು ಸ್ಟೆಪ್ ಪ್ರೀವಿಯಸ್ ನ ಅಂಡು ಮಾಡುತ್ತೆ. ಒಂದು ಅಥವಾ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಪ್ರೀವಿಯಸ್ದು ಕೆಲವೊಂದು ಆಪ್ಷನ್ಸ್ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ. ಒಂದು ಸ್ಟೆಪ್ಸ್ ಪ್ರೀವಿಯಸ್ ಇದು ಸೇವ್ ಮಾಡೋದಕ್ಕೂ ಮೊದಲು, ಅಥವಾ ಇದನ್ನ ಕ್ಲೋಸ್ ಮಾಡ್ಬಿಟ್ಟು, ಅಥವಾ ಈಗೇನೋ ಡಿಲೀಟ್ ಮಾಡಿರ್ತೀವಿ, ಡಿಲೀಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀವಿ, ಮತ್ತೆ ಓಪನ್ ಮಾಡ್ಬಿಟ್ಟು ಸೇವ್ ಮಾಡ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಕ್ಲೋಸ್ ಮಾಡ್ಬಿಟ್ಟು ಸೇವ್ ಮಾಡಿರ್ತೀವಿ, ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಅಂಡು ಕೊಟ್ರೆ ಬರೋದಿಲ್ಲ, ವರ್ಕ್ ಆಗೋದಿಲ್ಲ. ನೀವು ವರ್ಕ್ ಅಲ್ಲಿ ಇರಬೇಕಾದ್ರೆ, ವರ್ಕ್ ಪ್ಲೇಸ್ ಅಲ್ಲಿ ಇರಬೇಕಾದ್ರೆ ಅದು ಆಕ್ಟಿವೇಟ್ ಆಗುವಂಥದ್ದು. ಅದು ಕಂಪ್ಲೀಟ್ ಆದ್ಮೇಲೆ ನಿಮಗೆ ಆಕ್ಟಿವೇಟ್ ಆಗೋದಿಲ್ಲ. ಓಕೆ, ಇದು ಅಂಡು. ಕಟ್ ಅಂದ್ರೆ ನಾವು ಯಾವ ಪೇಜನ್ನ ನಿಮ್ಗೆ ಎಷ್ಟು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ತೀವಿ, ಕಟ್ ಮಾಡ್ಬೋದು. ಕಾಪಿ ಅಂದ್ರೆ ನೋಡಿ ಅಷ್ಟೇ ಕಾಪಿ ಮಾಡಿದೀನಿ, ಪೇಸ್ಟ್ ಮಾಡ್ತೀವಿ. ಕಂಟ್ರೋಲ್ V ಕೊಟ್ರೆ ಶಾರ್ಟ್ ಕಟ್ ವೇಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ವೇಸ್ಟ್ ನೋಡಿ ಹೊಟ್ಟೋಯ್ತು, ತುಂಬಾ ಹೊಟ್ಟೋಯ್ತು. ಈ ಲೈನ್ಸ್ ಮೀರಿ ಹೊಟ್ಟೋಯ್ತು. ಈಗ ಹೋಗಿದೆ ಲೈನ್ಸ್ ಒಂದು, ನಮಗೆ ಇದನ್ನ ಮೀರಿ ಹೊಟ್ಟೋಗಿದೆ. ನನಗೆ ಈ ಮಾರ್ಜಿನ್ ಒಳಗಡೆ ಬೇಕು ನಾನು ಟೈಪ್ ಮಾಡಿರೋದೆಲ್ಲ. ಹಾಗಿದ್ರೆ ಏನ್ ಮಾಡ್ಕೋಬೇಕು? ಒಂದು ಆಪ್ಷನ್ಸ್ ಇದೆ ಫಾರ್ಮೆಟ್ ಅಲ್ಲಿ, ಒಂದು ಆಪ್ಷನ್ಸ್ ಇದೆ ವರ್ಡ್ ವ್ರಾಪ್ ಅಂತ ಆಪ್ಷನ್ಸ್ ಇದೆ ನೋಡಿ. ಟಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಮಗೆ ನಾವು ಎಷ್ಟು ಟೈಪ್ ಮಾಡಿದ್ರು ಕೂಡ ಅದು ನಮ್ಮ ಸ್ಕ್ರೀನ್ ಒಳಗಡೆನೆ ಕಾಣ್ತಿರುತ್ತೆ. ಎಕ್ಸಾಕ್ಟ್ ನಮ್ಮ ಸ್ಕ್ರೀನ್ ಒಳಗಡೆ ಕಾಣ್ತಿದೆ. ಇದು ವರ್ಡ್ ವ್ರಾಪ್ ಅಂತ ಕರಿತೀವಿ. ಮತ್ತೆ ಫಾಂಟ್ ಅಂತ ನಿಮಗೆ ಬೇಕಾಗಿರೋ ಸ್ಟೈಲ್ಸ್ ನೀವು ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಸೆಲೆಕ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ, ನಾನು ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು. ಫಾಂಟ್ ನ ಕ್ಲಿಕ್ ಮಾಡಿ. ಈ ಡಿಫ್ರೆಂಟ್ ಟೈಪ್ ಫಾಂಟ್ ಇದೆ, ಮತ್ತೆ ಸ್ಟೈಲ್ಸ್ ಅಂತ ಇದೆ, ಮತ್ತೆ ಸೈಜ್ ಅಂತ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ನಾನೇನು ಕಾಪರ್ ಅಂತ ಒಂದು ಆಪ್ಷನ್ಸ್ ಇದೆ, ಬೋಲ್ಡ್ ಕೊಟ್ಟಿದ್ದೀನಿ. ಜೊತೆಗೆ ಫಾಂಟ್ ಕೂಡ 48 ಕೊಟ್ಟು ಓಕೆ ಅಂತ ಕೊಟ್ಟೆ. ನೋಡಿ ಸೆಲೆಕ್ಟ್ ಆಗಿರೋದು ಅಷ್ಟು ಕೂಡ ನಮಗೆ ದೊಡ್ಡದಾಗಿದೆ. ಓಕೆ, ಪೇಸ್ಟ್ ಗೊತ್ತಾಯ್ತು. ಡಿಲೀಟ್ ಅಂದ್ರೆ ಸೇಮ್ ಡಿಲೀಟ್ ಮಾಡೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಅಷ್ಟು ಡಿಲೀಟ್ ಆಗುತ್ತೆ. ಫೈಂಡ್ ಅಂದ್ರೆ ಏನು? ಹುಡುಕಿ ಅಂತ. ಈ ಪೇಜ್ ಅಲ್ಲಿ ನಾನು ಏನು ಹುಡುಕ್ಬೋದು? ಏನು ಹುಡುಕಕ್ ಸಾಧ್ಯ. ಇದರಲ್ಲಿ ಇರೋವಂಥದ್ದು ಏನ್ ಮಾಡ್ತೀನಿ, ಬಿ ಅಂತ ಟೈಪ್ ಮಾಡ್ತೀನಿ. ಇರೋವಂಥದ್ದನ್ನ ಮ್ಯಾಚ್ ಕೇಸ್ನ ಸೆಲೆಕ್ಟ್ ಮಾಡ್ಕೋಬಹುದು, ವ್ರಾಪ್ ಅರೌಂಡ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಅಪ್ ಮತ್ತೆ ಡೌನ್ ಇದೆ. ಡೌನ್ ಪ್ರಕಾರ ಈ ಕರ್ಸರ್ ಪಾಯಿಂಟ್ ಇಲ್ಲೆಲ್ಲೋ ಕ್ಲಿಕ್ ಮಾಡ್ತೀನಿ, ಅದರ ಮುಖಾಂತರ ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಫೈಂಡ್ ನೆಕ್ಸ್ಟ್ ನೋಡಿ, ಕಲರ್ ಬ್ಲೂ ಕಲರ್ ಬರ್ತಾ ಇದೆ.
ಇದು ಫೈಂಡ್. ನಾನು ಇಲ್ಲಿ ಏನ್ ಟೈಪ್ ಮಾಡಿದೀನಿ ಫೈಂಡ್. ಇದು ಚೆಕ್ ಮಾಡಿದಾಗ ಬಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪೂರ್ತಿ ಇದು ಫೈಂಡ್ ಆಗ್ತಾ ಹೋಗುತ್ತೆ. ಇದು ಫೈಂಡ್. ಓಕೆ, ನೀವು ಡೌನ್ ಕೊಟ್ಟಿವಿ, ಡೌನ್ ಬರ್ತಾ ಇದೆ. ನೀವು ಮತ್ತೆ ಅಗೇನ್ ಅಪ್ ನ ಸೆಲೆಕ್ಟ್ ಮಾಡ್ಕೊಂಡು ಫೈಂಡ್ ಕೊಡಿ, ಅದು ಉಲ್ಟಾ ಹೋಗುತ್ತೆ. ಈ ರೀತಿ ಫೈಂಡ್ ಮಾಡುವಂಥದ್ದು. ಡೌನ್ ಬೇಕಾದ್ರೆ ಡೌನು ಮತ್ತೆ ಅಪ್ ಬೇಕಾದ್ರೆ ಅಪ್. ಅದೇ ತರ ಫೈಂಡ್ ನೆಕ್ಸ್ಟ್ ಅಂತ ಇದೆ. ಫೈಂಡ್ ನೆಕ್ಸ್ಟ್ ಕೊಟ್ರೆ ಅದು ಕೂಡ ಆಟೋಮೆಟಿಕ್ ಹೋಗ್ತಾ ಇರುತ್ತೆ. ಪ್ರೀವಿಯಸ್ ರೀಪ್ಲೇಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸದ್ಯಕ್ಕೆ ಈಗ ಏನ್ ರೀಪ್ಲೇಸ್, ಬಿ ಇರೋ ಜಾಗದಲ್ಲಿ ನಾನು ಮೊದಲೇ ಟೈಪ್ ಇತ್ತು ಬೇಡ, ಯು ಇರೋ ಜಾಗದಲ್ಲಿ ನಾನು ವೈ ಅಂತ ಹಾಕ್ಬೇಕು. ಪ್ರತಿ ಜಾಗದಲ್ಲೂ ಎಲ್ಲೆಲ್ಲಿ ಬಿ ಅಂತ ಇದೆ ನಾನು ಟೈಪ್ ಮಾಡ್ಬೇಕಂದ್ರೆ ಕೆಲವೊಂದು ಮಿಸ್ಟೇಕ್ ಮಾಡಿದೆ ಅಂತ ತಿಳ್ಕೊಳ್ಳಿ, ನಾನು ವೈ ಹಾಕ್ಬೇಕು. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಫೈಂಡ್ ವಾಟ್, ನಿನಗೆ ಬೇಕಾಗಿರೋದೇನು, ಫೈಂಡ್ ಏನ್ ಮಾಡ್ಬೇಕು ಯು, ರೀಪ್ಲೇಸ್ ವಾಟ್ ವಿತ್, ಅಂದ್ರೆ ಯು ಜಾಗದಲ್ಲಿ ವೈ ಬೇಕು. ಏನ್ ಕೊಟ್ಟೆ, ಯುನ ಸೆಲೆಕ್ಟ್ ಮಾಡಿದೀನಿ ಫೈಂಡ್ ವಾಟ್ ಅಲ್ಲಿ, ಮತ್ತೆ ರೀಪ್ಲೇಸ್ ಅಲ್ಲಿ ವೈ ಅಂತ ಇದೆ, ವೈನ ಸೆಲೆಕ್ಟ್ ಮಾಡಿದೀನಿ. ಅಲ್ಲಿ ಫೈಂಡ್ ನೆಕ್ಸ್ಟ್ ಅದರ ಕೊಟ್ರೆ ಒಂದ್ ಕಡೆಯಿಂದ ರೀಪ್ಲೇಸ್ ಮಾಡ್ತಾ ಒಂದೊಂದೊಂದು ಮಾಡ್ತಾ ಹೋಗುತ್ತೆ, ಫೈಂಡ್ ಮಾಡುತ್ತೆ. ರೀಪ್ಲೇಸ್ ಕೊಟ್ರೆ ಒಂದೊಂದು ಆಗ್ತಿರುತ್ತೆ. ರೀಪ್ಲೇಸ್ ಆಲ್ ಅಂತೆಲ್ಲ ಕೊಟ್ರೆ ಎಲ್ಲಿ ಅಟ್ ಎ ಟೈಮ್ ಆಟೋಮೆಟಿಕಲಿ ಎಲ್ಲ ಒಂದೇ ಸಲ ಹೊಟ್ಟೋಗುತ್ತೆ. ನಾನು ರೀಪ್ಲೇಸ್ ಆಲ್ ಅಂತಾನೆ ಕೊಡ್ತೀನಿ, ಯು ಅಂತ ಎಲ್ಲೆಲ್ಲಿದೆ ಅಲ್ಲೆಲ್ಲ ಈಗ ವೈ ಆಯ್ತು. ನೋಡಿ ಬೇಕಾದ್ರೆ ಗಮನಿಸಿ, ಆಟೋಮೆಟಿಕ್ ನೋಡಿ ಬಾಬು ಅಂತ ಇದ್ದಿದ್ದು ಈಗ ಬೇಬಿ ಆಯ್ತು. ಇದು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಮತ್ತೆ ರೀಪ್ಲೇಸ್ ಮಾಡುವಂಥದ್ದು. ಈಗ ಮತ್ತೆ ನನಗೆ ಯುನೇ ಬೇಕು ವೈ ಇರೋ ಜಾಗದಲ್ಲಿ, ಆಗೇನ್ ಮಾಡ್ಬೋದು, ಫೈಂಡ್ ವಾಟ್ ವೈ ಹಾಕಿ ರೀಪ್ಲೇಸ್ ವಿತ್ ಯು ಹಾಕಿ. ರೀಪ್ಲೇಸ್ ಅಂತ ಕೊಟ್ರೆ ಒಂದೊಂದೊಂದೊಂದೇ ಆಗ್ತಾ ಬರುತ್ತೆ, ಸಿಂಗಲ್ ಸಿಂಗಲ್ ಆಗ್ತಾ ಬರುತ್ತೆ. ಕಾಣ್ತಿದ್ಯಲ್ವಾ, ರೀಪ್ಲೇಸ್ ಕೊಟ್ರೆ ಒಂದೊಂದು ಆಗ್ತಾ ಬರುತ್ತೆ. ಅದೇ ನಾನು ರೀಪ್ಲೇಸ್ ಆಲ್ ಅಂತ ಕೊಟ್ರೆ ಅಟ್ ಎ ಟೈಮ್ ಎಲ್ಲ ಕಡೆನೂ ಯು ಇರೋ ಜಾಗದಲ್ಲಿ ವೈ ಇರೋ ಜಾಗದಲ್ಲಿ ಬಿ ಆಯ್ತು. ಇದು ರೀಪ್ಲೇಸ್ ಆಲ್. ಗೋ ಟು ಅಂತ ಇದೆ, ನೀವು ಎಲ್ಲಿ ಕ್ಲಿಕ್ ಮಾಡಿ ಗೋ ಅಂತ ಎಲ್ಲಿ ಕೊಡ್ತೀವಿ ಆಟೋಮೆಟಿಕ್ ಅದು ಬರುತ್ತೆ. ಅದು ಪೇಜಸ್ ಟೈಪ್ ಆಗಿರ್ಬೇಕು, ಲೈಟ್ ಆಗಿತ್ತು ಅಂದ್ರೆ ನಿಮ್ಗೆ ವರ್ಕ್ ಆಗೋದಿಲ್ಲ. ಓಕೆ, ಅದು ಬರುತ್ತೆ ನೆಕ್ಸ್ಟ್ ಪೇಜಸ್ ಅಲ್ಲಿ ಮಾಡ್ತಾ ಹೋದಾಗ ಬರುತ್ತೆ. ನೋಡೋಣ, ಸೆಲೆಕ್ಟ್ ಆಲ್. ಸೆಲೆಕ್ಟ್ ಆಲ್ ಅನ್ನು ಕೊಟ್ರೆ ಎಲ್ಲ ಆಟೋಮೆಟಿಕ್ ಒಂದೇ ಸಲ ಸೆಲೆಕ್ಟ್ ಆಗುತ್ತೆ. ನೀವು ಮೌಸ್ ಅನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಡ್ರಾಗ್ ಮಾಡಿದ್ರೆ ಅಥವಾ ಶಿಫ್ಟ್ ಇಟ್ಕೊಂಡು ಕೂಡ ಬೇಕಾದ್ರೆ ಮಾಡ್ಕೊಳ್ಬಹುದು. ಆರೋ ಮಾರ್ಕ್ ಅನ್ನ ಯೂಸ್ ಮಾಡ್ಬೋದು. ಮತ್ತೆ ಡೇಟ್ ಅಂಡ್ ಟೈಮ್ ಅಂತಿದೆ, ನೀವು ಎಲ್ಲಿ ಬೇಕು ಡೇಟ್ ಅಂಡ್ ಟೈಮ್ ಅನ್ನ ಫಾರ್ಮೆಟ್ ಫೈಲ್ಗೆ ಹೋಗಿ ಡೇಟ್ ಮತ್ತೆ ಟೈಮ್ ಶಾರ್ಟ್ ಕಟ್ ನೋಡಿ F5 ಇದೆ, ಪ್ರೆಸೆಂಟ್ ಡೇಟ್ ಮತ್ತೆ ಟೈಮಿಂಗ್ಸ್ ಏನಿದೆ ಅದನ್ನು ತೋರಿಸುತ್ತೆ, ಆಟೋಮೆಟಿಕ್ ಅಲ್ಲಿ ಬರುತ್ತೆ. ಇದು ಡೇಟ್ ಮತ್ತೆ ಟೈಮ್. ನೀವು ಎಷ್ಟಲ್ಲಿ ಕ್ಲಿಕ್ ಮಾಡ್ತೀರಾ ಅಷ್ಟಲ್ಲಿ ಅದು ಬರ್ತಾ ಇರುತ್ತೆ. ನೆಕ್ಸ್ಟ್ ವ್ಯೂ, ಝೂಮ್ ಅಂತ ಇದೆ, ಝೂಮ್ ಇನ್ ಝೂಮ್ ಔಟ್. ಚಿಕ್ಕದು ಮತ್ತೆ ದೊಡ್ಡದನ್ನ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಝೂಮ್ ಔಟ್ ಕೊಟ್ಟರು ಕೂಡ ರೀಸ್ಟೋರ್ ಡಿಫಾಲ್ಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಎಷ್ಟಿತ್ತು ಅಷ್ಟು ಮಾತ್ರ ತಗೊಳುತ್ತೆ. ಎಲ್ಪ್ ಅಂತಂದ್ರೆ ವ್ಯೂ ದ ಎಲ್ಪ್ ಅಂತಂದ್ರೆ ಪ್ರೆಸೆಂಟ್ ನಿಮಗೆ ಯಾವ ವರ್ಷನ್ ಯೂಸ್ ಮಾಡ್ತಿದ್ದೀರಾ, ಇಂಟರ್ನೆಟ್ ಇತ್ತು ಅಂದ್ರೆ ಡೈರೆಕ್ಟ್ ಅಲ್ಲಿ ಇಂಟರ್ನೆಟ್ಗೆ ಹೋಗುತ್ತೆ. ಇಲ್ಲ ಅಂತಂದ್ರೆ ನಿಮಗೆ ವ್ಯೂ ಆಪ್ಷನ್ಸ್ ಅಲ್ಲಿ ಏನಿದೆ ಅದು ಮಾತ್ರ ಕಾಣಿಸುತ್ತೆ. ಫೀಡ್ಬ್ಯಾಕ್ ಅಬೌಟ್ ನೋಟ್ ಪ್ಯಾಡ್ ಬಗ್ಗೆ ನಿಮಗೆ ಡೀಟೇಲ್ಸ್ ನ ಕೊಡುತ್ತದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣ್ತಿಲ್ಲ, ಅದು ವಿಂಡೋಸ್ ಬಂತು ನೋಡಿ. ವಿಂಡೋಸ್ 10 ನಲ್ಲಿ ಯಾವ ವರ್ಷನ್ ಮತ್ತೆ ಏನೇನಿದೆ ಅನ್ನೋದು ಡೀಟೇಲ್ಸ್ ನ ತೋರಿಸ್ತಾ ಬರುತ್ತೆ. ಓಕೆ, ಇದು ನೋಟ್ ಪ್ಯಾಡ್. ಓಕೆ, ವರ್ಡ್ ಪ್ಯಾಡ್ ಕೂಡ ಸೇಮ್ ಇದೆ. ಒಂದು 5 ಮಿನಿಟ್ಸ್ ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ಮುಗಿಸ್ಕೊಂಡ್ಬಿಡೋಣ. ಅರ್ಥ ಆಯ್ತಾ ಇದು? ಓಕೆ, ಇದನ್ನ ಕ್ಲೋಸ್ ಮಾಡ್ತೀನಿ. ಇದು ಮಿನಿಮೈಸ್, ಮ್ಯಾಕ್ಸಿಮೈಸ್, ರಿಸ್ಟೋರ್, ಕ್ಲೋಸ್ ಅಂತ ಬರ್ದಿದೆ. ಮಿನಿಮೈಸ್ ಇದು ಮೈನಸ್ ಕೊಟ್ಟರೆ ಮೈನಸ್ ಮಿನಿಮೈಸ್ ಆಗುತ್ತೆ, ಸ್ಕ್ರೀನ್ ಮಿನಿಮೈಸ್ ಆಗುತ್ತೆ. ಅಲ್ಲಿ ಹೋದಾಗ ತೋರಿಸುತ್ತೆ, ಅದು ರಿಸ್ಟೋರ್ ಡೌನ್ ಅಂತ ತೋರಿಸುತ್ತೆ ಆಪ್ಷನ್ ಟಾಪ್ ಅಲ್ಲಿ. ಇದು ಕ್ಲೋಸ್. ಓಕೆ, ನಾನು ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಇದು ಸ್ಟಾಪ್ ಶೇರಿಂಗ್ ಕೊಟ್ಟು ವರ್ಡ್ ಅನ್ನ ತಗೊಳ್ತೀನಿ.
ಓಪನ್ ಮಾಡೋದು ಎಲ್ಲಿ ಮಾಡ್ತೀವಿ? ಸ್ಟಾರ್ಟ್ ಅಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ, ಅಲ್ಲಿ ನೋಟ್ ಪ್ಯಾಡ್ ವರ್ಡ್ ಪ್ಯಾಡ್ ನಿಮ್ಗೆ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡ್ಬೋದು. ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಶೇರ್ ಮಾಡ್ತೀನಿ. ಶೇರ್ ಆಗಿದೆ. ಇದು ವರ್ಡ್ ಪ್ಯಾಡ್ ಸೇಮ್ ಆಸ್ ಇಟ್ ಇದೆ, ಸ್ವಲ್ಪ ಎಕ್ಸ್ಟ್ರಾ ಇದಕ್ಕೆ. ನೋಟ್ ಪ್ಯಾಡ್ಗೆ ಯೂಸಸ್ ಮಾಡಿದ್ರೆ ಇದು ಎಕ್ಸ್ಟ್ರಾ ಇದೆ. ಟೋಟಲಿ ನೋಟ್ ಪ್ಯಾಡ್ ಮತ್ತೆ ವರ್ಡ್ ಪ್ಯಾಡ್ ನಮಗೆ ಯೂಸಸ್ ಏನಕ್ಕಾಗುತ್ತೆ ಅಂದ್ರೆ ಟೆಕ್ಸ್ಟ್ ಪರ್ಪಸ್ ಆಗಿ ಏನಾದ್ರು ಡಾಕ್ಯುಮೆಂಟ್ ಲೆಟರ್ಸ್ ಗಳನ್ನ ಟೈಪ್ ಮಾಡ್ಬೇಕಾದ್ರೆ ಯೂಸಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ OS ಅನ್ನ ಕಂಡಿಡಿದಾಗ ಬೇಸಿಕ್ ಡಿಫಾಲ್ಟ್ ಆಗಿ ಯೂಸಸ್ ನ ಮಾಡ್ತೀವಿ. ಅದಾದ್ಮೇಲೆ MS ಆಫೀಸ್ ಬಂತು, ಅದು ಅಡ್ವಾನ್ಸ್ಡ್. ಓಕೆ, ಬೇಸಿಕ್ ಆಗಿ ನಾವು ಇದನ್ನ ಸಣ್ಣ ಪುಟ್ಟ ಏನಾದ್ರು ನಮ್ಮ ಹತ್ರ MS ಆಫೀಸ್ ಇಲ್ಲ ಅಂತಂದ್ರೆ ಇಲ್ಲಿ ಬೇಕಂತ ಟೈಪ್ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ. ಗ್ರಾಫಿಕ್ಸ್ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿದೆ. ಅಲ್ಲಿ ಟೆಕ್ಸ್ಟ್ ಮಾತ್ರ ಇತ್ತು, ಕಲರಿಂಗ್ ಇರಲಿಲ್ಲ. ಓಕೆ, ಫಾಂಟ್ ಮಾತ್ರ ಚೇಂಜಸ್ ಮಾಡಬಹುದಿತ್ತು. ಬಟ್ ಇಲ್ಲಿ ಪಿಕ್ಚರ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬಹುದು. ಬೋಲ್ಡ್ ಮತ್ತೆ ಬೇಕಾಗಿರೋ ರೀತಿ ಮಾಡ್ಕೊಳ್ಬಹುದು. ಆಪ್ಷನ್ಸ್ ಇದೆ. ಫೈಲಲ್ಲಿ ಸೇಮ್ ಡಿಟೋ, ಏನು ಚೇಂಜಸ್ ಇಲ್ಲ ಇದರಲ್ಲಿ. ಓಕೆ, ಅದ್ರಲ್ಲಿ ಏನಿದೆ ಇದರಲ್ಲೂ ಸೇಮ್ ಆಗೇ ಇರುತ್ತೆ. ಫೈಲು ಟೈಟಲ್ ಬಾರು ಸೇಮ್ ಇದೆ. ಇಲ್ಲಿ ಓಮ್ ಅಂತ ಬರುತ್ತೆ. ಓಮ್ ಇದನ್ನ ರಿಬ್ಬನ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಿರೋ ಅಂಥದ್ದನ್ನ ಇವನ್ನ ರಿಬ್ಬನ್ ಅಂತ ಕರಿತೀವಿ. ಓಕೆ, ಅದು ಓಮ್. ಫಸ್ಟ್ ಫೈಲ್ ಅಂತ ಇದೆ. ಫೈಲ್ ಜೊತೆಗೆ ಓಮ್ನ ಕ್ಲಿಕ್ ಮಾಡಿದ್ರೆ, ವ್ಯೂನ ಕ್ಲಿಕ್ ಮಾಡಿ, ಇವನ್ನೆಲ್ಲ ರಿಬ್ಬನ್ ನೋಡಿ. ಇಲ್ಲಿ ಏನೇನ್ ಬರುತ್ತೆ? ಓಮ್ ಅಲ್ಲಿ ಪೇಸ್ಟ್ ಅಂತ ಬರುತ್ತೆ, ಕ್ಲಿಪ್ ಆರ್ಟ್ ಬರುತ್ತೆ, ಮತ್ತೆ ಫಾಂಟ್ ಡಿಫ್ರೆಂಟ್ ಫಾಂಟ್, ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್ ಅಂತ ಬರುತ್ತೆ. ಕಲರ್ ಬೇಕಾದ್ರೂ ಹಾಕೋಬಹುದು. ನೋಟ್ ಪ್ಯಾಡ್ ಅಲ್ಲಿ ಕಲರ್ ಇರಲಿಲ್ಲ, ಇದ್ರಲ್ಲಿ ನಾವು ಕಲರ್ನ ಮಾಡ್ಕೋಬಹುದು. ನಮ್ಗೆ ಯಾವ ಕಲರ್ ಬೇಕೋ ಚೂಸ್ ಮಾಡಿ ಕಲರ್ನ ಕೊಡ್ತೀನಿ. ಎಲ್ಲೋ ಕೊಟ್ಟೆ, ಎಲ್ಲೋ ಬಂತು. ಗ್ರೀನ್ ಕೊಟ್ಟೆ, ಗ್ರೀನ್. ಹೀಗೆ ಚೇಂಜಸ್ ಮಾಡ್ಕೊಳ್ಬಹುದು. ಮತ್ತೆ ಟೆಕ್ಸ್ಟ್ ಅಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದನ್ನ ಏನ್ ಕರಿತೀವಿ ಅಂದ್ರೆ ಸ್ಟಿಕ್ ಅಂದ್ರೆ ಇದ್ ಮಾಡ್ತೀವಲ್ಲ, ಏನಾದ್ರು ಮಾರ್ಕ್ ಮಾಡ್ಬೇಕಾದ್ರೆ ಸ್ಟಿಕ್ ನೋಟ್ ಮಾಡ್ಕೊಳ್ತೀವಲ್ಲ ಅದು. ಮತ್ತೆ ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್ ಅಂತ ಇದೆ, ಮತ್ತೆ ಜಸ್ಟಿಫೈ ಅಂತ ಇದೆ. ಓಕೆ, ಇದನ್ನ ಯಾವ ರೀತಿ ಲೆಫ್ಟ್, ರೈಟ್ ಮತ್ತೆ ಮಿಡಲ್ ಹೋಗುವಂಥದ್ದು. ಓಕೆ, ಇಲ್ಲಿ ಮೇಲ್ಗಡೆ ಝೂಮಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದೆ. ನಿಮಗೆ ಒಂದು ಲೈನ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಲೈನ್ಗೆ ನಿಮ್ಗೆ ಎಷ್ಟು ಸ್ಪೇಸಸ್ ಬೇಕು ಅನ್ನೋದನ್ನ ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಆಪ್ಷನ್ಸ್ ಇದೆ. ಇದು 1.15 ಇದೆ. 1.15 ನಾನು 1.15 ಆಗ್ತಾ ತಕ್ಷಣ ನೋಡಿ ಇಲ್ಲಿ ಚೇಂಜಸ್ ಆಯ್ತು. ಅದು ನೆಕ್ಸ್ಟ್ಗೆ ಹೊರಟೋಯ್ತು. ಓಕೆ, ಇದನ್ನ ನೆಕ್ಸ್ಟ್ ಕ್ಲಾಸಸ್ ಇನ್ನು ಕಂಟಿನ್ಯೂ ಮಾಡ್ತೀನಿ. ಇದು ಆಲ್ರೆಡಿ ಟೈಮ್ಸ್ ಅದು 1/2 hour ಯಾವುದು ಝೂಮಿಂಗ್ ಇರೋದ್ರಿಂದ ಅದು ಕಂಪ್ಲೀಟ್ ಆಗೋದಿಲ್ಲ. ಸದ್ಯಕ್ಕೆ ನಾನು ಒಂದೇ ಸೆಕೆಂಡ್, ನಿನ್ನೆ ಕೂಡ ಕಟ್ ಆಗೋಯ್ತು.